ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಪ್ರಕರಣ ಸಂಬಂಧ ದಿನಕ್ಕೊಂದು ಹೊಸ ಮಾಹಿತಿ ಬಯಲಾಗ್ತಾ ಇದೆ. ಪಟ್ಟಣಗೆರೆಯ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗಿತ್ತು. ಹಲ್ಲೆಯ ಬಳಿಕ ನೇರವಾಗಿ ಆರೋಪಿ ದರ್ಶನ್ ಆತನ ಮನೆಗೆ ಹೋಗಿದ್ರು. ಅಂದ್ರೆ ಅವ್ರ ಮನೆಗೆ, ಸ್ವತಃ ತಮ್ಮ ಮನೆಗೆ. ಸ್ಟೋನಿ ಬ್ರೂಕ್ಗೆ ಪಾರ್ಟಿ ಮಾಡೋದಕ್ಕೆ ವಿನಯ್ ಆ್ಯಂಡ್ ಟೀಮ್ ತೆರಳಿದ್ರು. ಈ ಸಮಯದಲ್ಲಿ ಪಟ್ಟಣಗೆರೆ ಶೆಡ್ನಿಂದ ವಿನಯ್ಗೆ ಒಂದು ಕಾಲ್ ಬರುತ್ತೆ. ಸರ್, ನೀವು ಹಲ್ಲೆ ಮಾಡಿದ್ರಲ್ಲ, ಆ ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತ ಮಾಹಿತಿ ಬರುತ್ತೆ. ಮಾಹಿತಿ ಬಂದ ತಕ್ಷಣ ಪಟ್ಟಣಗೆರೆ ಶೆಡ್ಡಿಗೆ ಹೋಗಿದ್ದ ಈ ವಿನಯ್. ರೇಣುಕಾಸ್ವಾಮಿ ಮೃತಪಟ್ಟಿರೋದು ನೋಡಿ ಒಂದು ಕ್ಷಣ ಅವಕ್ಕಾಗಿದ್ದ, ಶಾಕ್ ಆಗಿದ್ದ. ದರ್ಶನ್ ಮತ್ತು ಆತನ ಗ್ಯಾಂಗು ರೇಣುಕಾಸ್ವಾಮಿಗೆ ಹಿಗ್ಗಾಮುಗ್ಗ ಥಳಿಸ್ತಾರೆ. ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ, ಥಳಿಸ್ಬೇಕು ಅನ್ನೋ ಉದ್ದೇಶ ಇತ್ತು. ಆತನಿಗೆ ಹೊಡಿಬೇಕು, ಟಾರ್ಚರ್ ಕೊಡಬೇಕು ಅನ್ನೋ ಉದ್ದೇಶ ಇತ್ತು. ಅದೇ ಉದ್ದೇಶದಿಂದ ಹೊಡಿತಾರೆ, ಬಡಿತಾರೆ, ಎಲ್ಲಾನು ಮಾಡ್ತಾರೆ. ಎಲ್ಲ ಆದ ನಂತರ ಪಟ್ಟಣಗೆರೆ ಶೆಡ್ನಿಂದ ದರ್ಶನ್ ನೇರವಾಗಿ ಆತನ ಮನೆಗೆ ಹೋಗ್ತಾನೆ, ದರ್ಶನ್ ಮನೆಗೆ. ಇನ್ನೊಂದು ಕಡೆಯಿಂದ ಈ ವಿನಯ್ ಆ್ಯಂಡ್ ಗ್ಯಾಂಗ್ ಇರುತ್ತಲ್ಲ, ಇದೂ ಕೂಡ ಸ್ಟೋನಿ ಬ್ರೂಕ್ ಹೋಗುತ್ತೆ. ಎಲ್ಲರೂ ಸೇರ್ಕೊಂಡು ಟೀಮೇ ಪಾರ್ಟಿ ಮಾಡೋಣ ಅಂತ ಪಾರ್ಟಿ ಮಾಡ್ತಾ ಇರ್ತಾರೆ ಸ್ಟೋನಿ ಬ್ರೂಕ್ನಲ್ಲಿ. ಪಟ್ಟಣಗೆರೆ ಶೆಡ್ನಿಂದ ವಿನಯ್ಗೆ ಒಂದು ಕಾಲ್ ಬರುತ್ತೆ. ಸರ್, ಇವಾಗಲೇ ಹಲ್ಲೆ ಮಾಡಿದ್ರಲ್ಲ, ಆ ಹಲ್ಲೆ ಮಾಡಿದಂಥ ವ್ಯಕ್ತಿ ಸತ್ತು ಹೋಗಿದ್ದಾನೆ, ಸಾವನ್ನಪ್ಪಿದ್ದಾನೆ ಅಂತ ಒಂದು ಮಾಹಿತಿ ಬರುತ್ತೆ. ಶಾಕ್ ಆಗ್ತಾನೆ ವಿನಯ್. ತಕ್ಷಣ ದರ್ಶನ್ಗೆ ಫೋನ್ ಮಾಡುವಂತೆ ಹೇಳಿದ್ದ ಆರೋಪಿ ಪವನ್. ಫೋನ್ ಬೇಡ, ನೇರವಾಗಿ ದರ್ಶನ್ ಮನೆಗೆ ಹೋಗೋಣ ಅಂತ ತೆರಳಿದ್ರಂತೆ. ವಿನಯ್ ಆ್ಯಂಡ್ ಟೀಮ್ ನೇರವಾಗಿ ದರ್ಶನ್ ಅನ್ನು ಹುಡ್ಕೊಂಡು ದರ್ಶನ್ ಮನೆಗೆ ಭೇಟಿ ಕೊಟ್ಟಿದ್ರು. ರೇಣುಕಾಸ್ವಾಮಿ ಮೃತಪಟ್ಟಿರುವುದಾಗಿ ದರ್ಶನ್ಗೆ ಮಾಹಿತಿ ಕೊಡ್ತಾರೆ. ರೇಣುಕಾಸ್ವಾಮಿ ಸಾವಿನ ಸುದ್ದಿ ಕೇಳಿದ ತಕ್ಷಣ ದರ್ಶನ್ಗೆ ಶಾಕ್ ಆಗುತ್ತೆ. ಇದನ್ನೇ ಹೇಳ್ತಾ ಇದ್ದೀವಿ ನಾವು ಅವತ್ತು. ಕೊಲೆ ಆಗಿರೋದು ಹೌದು, ಆದರೆ ಇದು ಉದ್ದೇಶಪೂರ್ವಕ ಕೊಲೆನೋ ಅಲ್ಲವೋ ಇದನ್ನ ಸಾಬೀತುಪಡಿಸಬೇಕಾಗತ್ತೆ. 302 ಕೇಸ್ ಆದರೆ ಉದ್ದೇಶಪೂರ್ವಕ ಕೊಲೆಯಾಗಿರಬೇಕು. ಆಕಸ್ಮಿಕವಾಗಿಲ್ಲಾದರೂ ಕೊಲೆ ಆದರೆ ಅಥವಾ ಕೊಲ್ಲುವ ಉದ್ದೇಶವಿಲ್ಲದೆ ಸಾವಾದರೆ ಅದು ಉದ್ದೇಶಪೂರ್ವಕ ಕೊಲೆ 302ಗೆ ಬರೋದಿಲ್ಲ, 304ಗೆ ಬರುತ್ತೆ. ಅಲ್ಲಿ ಸಜೆ ವೇರಿ ಆಗುತ್ತೆ. ಹಾಗಾಗಿ ಪೊಲೀಸರ ಮುಂದೆ ಇರೋ ದೊಡ್ಡ ಚಾಲೆಂಜ್ ಅಂದರೆ ಇದನ್ನು 302 ಅಂತ ಸಾಬೀತುಪಡಿಸೋದು, ಸಾಕ್ಷಿ ಸಂಗ್ರಹ ಮಾಡೋದು, ಜೊತೆಗೆ ನ್ಯಾಯಾಲಯದ ಮುಂದೆ ಇದನ್ನು ಎಸ್ಟಾಬ್ಲಿಷ್ ಮಾಡೋದು, ಮೋಟಿವನ್ನು ಎಸ್ಟಾಬ್ಲಿಷ್ ಮಾಡೋದು. ಆದರೆ ಇಲ್ಲಿ ಆಗಿದ್ದೇನು, ಇವ್ರಿಗೆ ಯಾರೂ ಗೊತ್ತಿರಲಿಲ್ಲ ಅಂತ ಆತ ಸಾಯ್ತಾನೆ ಅಂತ ಹೊಡೆದಿದ್ದಾರೆ, ವಾಪಸ್ ಬಂದುಬಿಟ್ಟಿದ್ದಾರೆ, ಆಮೇಲೆ ಆತ ಸತ್ತಿದ್ದಾನೆ. ಆಗ ಈ ವಿನಯ್ಗೆ ಒಂದು ಫೋನ್ ಕಾಲ್ ಬರುತ್ತೆ ಪಟ್ಟಣಗೆರೆ ಶೆಡ್ನಿಂದ. ಆಗ ನೀವು ಹೊಡೆದು ಹೋದ್ರಲ್ಲ ಸರ್, ಆತ ಸತ್ತು ಹೋಗಿದ್ದಾನೆ ಅಂತ ಬರುತ್ತೆ. ನೇರವಾಗಿ ಇವರೆಲ್ಲ ದರ್ಶನ್ನ ಭೇಟಿಯಾಗ್ತಾರೆ. ದರ್ಶನ್ ಆತನ ಮನೆಯಲ್ಲಿರ್ತಾನೆ. ಅಲ್ಲೋಗಿ ಹೇಳ್ತಾರೆ, ಒಂದು ಕ್ಷಣ ಬರಸಿಡಿಲು ಬಡಿದಂತಾಯ್ತಂತೆ ಆರೋಪಿ ದರ್ಶನ್ಗೆ. ವಿನಯ್ ಮತ್ತು ಗ್ಯಾಂಗ್ ಮೇಲೆ ಜೋರಾಗಿ ಕೂಗಾಡಿದ್ರಂತೆ ದರ್ಶನ್. ತಲೆ ಮೇಲೆ ಕೈ ಇಟ್ಕೊಂಡು ಟೆನ್ಷನ್ನಿಂದ ಕೂಗಾಡಿದ್ರಂತೆ. ಈ ವೇಳೆ ದರ್ಶನ್ಗೆ ವಿನಯ್ ಆ್ಯಂಡ್ ಟೀಮ್ ಸಮಾಧಾನ ಪಡಿಸ್ತು. ಏನಾಗಲ್ಲ ಬಾಸ್, ನಾವು ನೋಡ್ಕೊಳ್ತೀವಿ, ಬಿಡಿ ಬಾಸ್ ತಂದ್ರಂತೆ. ನಂತರ ಶೆಡ್ ಬಳಿ ಹೋಗದೆ ದರ್ಶನ್ ಮನೆಯಲ್ಲೇ ಇದ್ರು. ಇದು ಕಥೆ, ಗೊತ್ತಿಲ್ಲ ಇದು ಹೌದು ಅಲ್ವೋ ಅಂತ. ಯಾರು ಹೇಳ್ತಾ ಇರೋದು? ಪೊಲೀಸರ ಮುಂದೆ ಇವರೆಲ್ಲ ಹೇಳ್ಕೊಂಡಿರೋದು. ಕಥೆನೂ ಆಗಿರ್ಬೋದು, ಬಟ್ ಅವ್ರು ಹೇಳ್ತಾ ಇರೋದೇನು, ದರ್ಶನ್ಗೆ ಗೊತ್ತಿರಲಿಲ್ಲ, ಹೊಡೆದಿದ್ದಾರೆ, ಬಡ್ದಿದ್ದಾರೆ, ವಾಪಸ್ ಬಂದುಬಿಟ್ಟಿದ್ದಾರೆ. ದರ್ಶನ್ ಆತನ ಪಾಡಿಗೆ ಅವ್ರ ಮನೆಗೆ ಹೋಗಿದ್ದಾರೆ. ಈ ಕಡೆಯಿಂದ ರೇಣುಕಾಸ್ವಾಮಿ ಸತ್ತು ಹೋಗಿದ್ದಾನೆ. ಆ ವಿಷಯ ಗೊತ್ತಾಯಿತು. ಈ ವಿನಯ್ ಆ್ಯಂಡ್ ಟೀಮ್ ನೇರವಾಗಿ ಫೋನ್ ಮಾಡಿ ಹೇಳೋದು ಬೇಡ ದರ್ಶನ್ಗೆ, ಮನೆಗೆ ಹೋಗಿ ಹೇಳ್ಬಿಡೋಣ ಅಂತ ಮನೆಗೆ ಹೋದರು. ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ರು. ಬಾಸ್, ಹಿಂಗೆಲ್ಲ ಆಗಿದೆಯಲ್ಲ ಬಾಸ್ ಅಂದ್ರಂತೆ. ಬಾಸು ಕೂಗಾಡ್ಬಿಟ್ರು. ಆಮೇಲೆ ಬಾಸ್, ನೀವೇನು ವರಿ ಮಾಡ್ಕೊಬಿಡಿ, ನಾವಿದ್ದೀವಿ, ನಾವೆಲ್ಲ ಸರಿ ಮಾಡ್ತೀವಿ ಅಂತಂದ್ರಂತೆ. ಮೃತದೇಹವನ್ನು ವಿಲೇವಾರಿ ಮಾಡಿದ್ರು ವಿನಯ್, ಪ್ರದೋಷು ಇವರೆಲ್ಲ ಸೇರ್ಕೊಂಡು. ನಂತರ ಎಲ್ಲ ಮಾತುಕತೆ ವಾಟ್ಸಪ್ ಕರೆಗಳ ಮೂಲಕ ನಡೆದಿತ್ತು. ಮೃತದೇಹ ವಿಲೇವಾರಿ ಮಾಡೋದು, ಪೊಲೀಸರಿಗೆ ಶರಣಾಗೋದು, ಇವೆಲ್ಲರೂ ವಾಟ್ಸ್ಆ್ಯಪ್ನ ಮೂಲಕ ಚರ್ಚೆ ಆಗಿತ್ತು. ಮರುದಿನ ಬೆಳಗ್ಗೆ ಪತ್ನಿ ಮನೆಯಲ್ಲಿ ಹೋಮ ಮಾಡಿದ್ರಂತೆ ದರ್ಶನ್. ಹೋಮ ಮುಗಿಸಿ ಮೈಸೂರಿನತ್ತ ಹೋಗಿದ್ರು. ದರ್ಶನ್ ಜೊತೆ ಕಾರು ಚಾಲಕ ಮತ್ತು ನಾಗರಾಜ್ ಇಬ್ಬರು ಹೋಗಿದ್ರು. ಸಿನಿಮಾ ಶೂಟಿಂಗ್ ಅಂತ ಹೇಳಿ ನಟ ದರ್ಶನ್ ಹೋಟೆಲ್ನಲ್ಲಿ ಉಳ್ಕೊಂಡಿದ್ರು. ನಾಗರಾಜ್ ಮೂಲಕ ಎಲ್ಲ ಮಾಹಿತಿಯನ್ನ ಈ ದರ್ಶನ್ ಪಡ್ಕೊಳ್ತಾನೆ ಇದ್ರು. ಏನಾಗ್ತಾ ಇದೆ ಅಂತ. ಮೃತದೇಹವನ್ನು ವಿಲೇವಾರಿ ಮಾಡಿ ಅಂತ ಈ ವಿನಯ್, ಪ್ರದೋಷ್ ಹೇಳಿದ್ರು. ದರ್ಶನ್ ಹೇಳಿದಕ್ಕಿಂತ ಮುಂಚೆ ಇವರೇ ಹೇಳಿರ್ತಾರೆ, ಬಾಸು ನಾವಿದ್ದೀವಿ ಬಾಸು, ಡೋಂಟ್ ವರಿ ಬಾಸು
ನಾವೆಲ್ಲ ಸರಿ ಮಾಡ್ತೀವಿ ಅಂತ ಹೇಳಿರ್ತಾರೆ. ದರ್ಶನ್ನು ಸರಿ ಆಯಿತು ಅಂತ ಹೇಳಿರ್ತಾರೆ. ಎಷ್ಟಪ್ಪ ಖರ್ಚಾಗುತ್ತೆ ಅಂತ ಕೇಳಿರ್ತಾರೆ. ಅವರೊಂದು ಸ್ವಲ್ಪ ದುಡ್ಡು ಹೇಳಿರ್ತಾರೆ, ಇವರು ಕೊಟ್ಟಿರ್ತಾರೆ. ನಂತರ ಎಲ್ಲ ಮಾತುಕತೆಯೇ ಈ ವಾಟ್ಸಪ್ ಕರೆಗಳ ಮೂಲಕವೇ ಮಾಡಿದ್ದಾರೆ. ಮೃತದೇಹವನ್ನು ವಿಲೇವಾರಿ ಮಾಡೋದು, ಪೊಲೀಸರಿಗೆ ಶರಣಾಗೋದು, ಇದೆಲ್ಲದರ ಕಾನ್ಸ್ಪಿರಸಿ ಕೂಡ ಆಗಿದೆ. ಸೊ ಇದು ನೈಜವಾಗಿ ಆಗಿರುವ ಕಥೆ ಅಂತ ಎಸ್ ಕೆ ಮಂಜುನಾಥ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕೆ ಮಂಜುನಾಥ್, ಈಗ ನಾವು ಹೇಳಿದ್ವಲ್ಲ, ಇದೇ ಥರ ಒಂದು ವೇಳೆ ಆಗಿದ್ದಿದ್ರೆ ನಿಜಕ್ಕೂ ಇದು 302ಗೆ ಬರುತ್ತಾ ಅಂತ, 304ಗೆ ಹೋಗ್ಬಿಡುತ್ತೆ. ಇಲ್ಲಿ ಉದ್ದೇಶ ಇರಲಿಲ್ಲ ಕೊಲೆಯ ಅಂತ ಅನಿಸ್ಬಿಡುತ್ತೆ. ನೀವು ಹೇಳಿದ ರೀತಿಯಲ್ಲಿ ನೋಡ್ತಾ ಹೋದರೆ ಉದ್ದೇಶಪೂರ್ವಕ ಕೊಲೆ ಅಲ್ಲ ಇದು ಅಂತ ಅನಿಸುತ್ತೆ. ಖಂಡಿತ ವಾಸುದೇವ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲಿಗೆ ದರ್ಶನ್ ಪೊಲೀಸರ ಮುಂದೆ ಬಾಯ್ಬಿಟ್ಟಂಥ ವಿಚಾರವೂ ಇಷ್ಟೇ. ನಾವು ಆತನನ್ನು ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಅಂತಕ್ಕಂಥ. ಆದರೆ ಇಲ್ಲಿ ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಅಂತ ಆತನನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಆ ಉದ್ದೇಶ ಕೊಲೆ ಮಾಡೋದೇ ಅನ್ನೋದಕ್ಕೆ ಒಂದು ಪೂರಕವಾದಂಥ ಸಾಕ್ಷಿ ಆಗುತ್ತೆ. ಯಾಕಂತಂದರೆ ಕೊಲೆ ಮಾಡೋ ಉದ್ದೇಶ ಇಲ್ಲ ಅಂತಂದರೆ ಬೇರೆ ಮಾರ್ಗವಾಗಿ ಆತನ ವಿರುದ್ಧ ಕಂಪ್ಲೇಂಟ್ ಕೊಡೋದಿರ್ಬೋದು, ಅಥವಾ ಅಲ್ಲೇ ಹೋಗಿ ಆತ ಇಲ್ಲಿದ್ದ ಚಿತ್ರದುರ್ಗ ಅವರ ಹುಡುಗರ ಮುಖಾಂತರ ಒಂದು ಬೆದರಿಕೆ ಹಾಕುವಂಥದ್ದಿರ್ಬೋದು, ಇದನ್ನೆಲ್ಲಿಗೆ ಸ್ಟಾಪ್ ಮಾಡುವಂಥ ಹೇಳುವ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಇವರು ತುಂಬ ದಿನಗಳಿಂದ ಒಂದು ಪ್ರೀ ಪ್ಲ್ಯಾನ್ ಮಾಡಿಕೊಂಡು ರೇಣುಕಾಸ್ವಾಮಿಯನ್ನು ಟ್ರ್ಯಾಪ್ ಮಾಡಿರ್ತಾರೆ. ಜೊತೆಗೆ ಅವರ ಹುಡುಗರನ್ನು ಬಿಟ್ಟು ಆತನನ್ನು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದಿರ್ತಾರೆ. ಕಿಡ್ನಾಪ್ ಮಾಡ್ಕೊಂಡು ಬಂದಂಥ ಬಳಿಕ ಶೆಡ್ನಲ್ಲಿ ಕೂಡಿ ಹಾಕಿ ಆತನ ಮೇಲೆ ಮಾರಣಾಂತಿಕವಾಗಿ ಅಲ್ಲೇ ನಡೆದಿರ್ತಾರೆ. ಇವೆಲ್ಲವೂ ನೋಡಿದಾಗ ಆತನನ್ನು ಕೊಲೆ ಮಾಡೋ ಉದ್ದೇಶದಿಂದಲೇ ಆಗಿದೆ ಅಂತ ಗೊತ್ತು. ಆದರೆ ಇಲ್ಲಿ ಹೊಡೆದಂಥವ್ರು ಆತನನ್ನು ಬೇರೆ ಅದೇ ರೀತಿಯಾಗಿ ವಾಹನದಿಂದ ಕರ್ಕೊಂಡು ಹೋಗಿ ಆತ ಡ್ರಾಪ್ ಮಾಡಿದಿದ್ರೆ ಅಲ್ಲಿ ಬೇರೆ ಏನು ಆಗ್ತಾ ಇರಲಿಲ್ಲ. ಆದರೆ ಆತನಿಗೆ ಬಲವಂತವಾಗಿ ಊಟ ತಿನ್ನಿಸಿ ಆತನಿಗೆ ಚಿತ್ರಹಿಂಸೆ ಕೊಟ್ಟು ಕರೆಂಟ್ ಶಾಕ್ ಎಲ್ಲ ಕೊಟ್ಟು ಹಿಂಸೆ ಕೊಟ್ಟಿರಲ್ಲ, ಹಾಗಾಗಿ ಆತ ಸಾವನ್ನಪ್ಪಿದ್ದಾನೆ. ಹಾಗಾಗಿ ಅದನ್ನು ಕೊಲೆ ಅಂತಲೇ ಅದು ಸಾಬೀತಾಗುತ್ತೆ. ಇಲ್ಲಿ ಅದಾದ ಬಳಿಕ ಅಂದರೆ ದರ್ಶನ್ ಈ ರೇಣುಕಾಸ್ವಾಮಿಯ ಕೊಲೆ ಆತನ ಮೇಲೆ ಹಲ್ಲೆ ನಡೆಸಿದಂಥ ಬಳಿಕ ಎಲ್ಲೋದ ಅಂತಕ್ಕಂಥ ಒಂದು ಮಾಹಿತಿಯನ್ನು ಎಲ್ಲ ತನಿಖಾ ಸಂದರ್ಭದಲ್ಲಿ ಪತ್ತೆ ಹಚ್ಚತಕ್ಕಂಥ ಸಂದರ್ಭವು ದಿನಕ್ಕೊಂದೊಂದು ಮಾಹಿತಿ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ ಏನೋ ಹೊತ್ತು ಜೂನ್ 8ನೇ ತಾರೀಕು ಶನಿವಾರ ಶೆಡ್ನಲ್ಲಿ ಪಟ್ನಗಿರಿ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನು ಕರ್ಕೊಂಬಂದಂಥವ್ರು ಅಲ್ಲೇ ಮಾಡಿರ್ತಾರೆ, ಕರೆಂಟ್ ಶಾಕನ್ನು ಕೊಟ್ಟಿರ್ತಾರೆ, ಆತನಿಗೆ ಬಲವಂತ ಊಟ ಕೊಡಿಸಿ ಚಿತ್ರಹಿಂಸೆ ಕೊಟ್ಟು ಅಲ್ಲೇ ಮಾಡಿರ್ತಾರೆ. ಆದರೆ ಇಲ್ಲಿ ಪೊಲೀಸರ ಮಾಹಿತಿ ಪ್ರಕಾರ ದರ್ಶನ್ ಶೆಡ್ಗೆ ಹೋಗೋಷ್ಟಲ್ಲೇ ಏನು ಇತರೆ ಆರೋಪಿಗಳು ನಡೆಸಿದಂಥ ಹಲ್ಲೆಯಿಂದಾಗಿ ರೇಣುಕಾಸ್ವಾಮಿ 80% ಸಾವನ್ನಪ್ಪಿರ್ತಾನೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಅದಾದ ಬಳಿಕ ಏನು ಇವರು ಅಲ್ಲೇ ಮಾಡ್ತಾರೆ, ಅಲ್ಲೇ ಮಾಡಿದಂಥ ಬಳಿಕ ಟೀಮ್ಗಳು ಸಪ್ರೇಟಾಗಿ ವಿನಯ್ ಟೀಮ್, ಅವನು ವಿನಯ್ ಅವರದೇ ಮಾಲೀಕತ್ವದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಹೋಗ್ತಾರೆ ತನ್ನ ಸ್ನೇಹಿತರ ಪಾರ್ಟಿ ಮಾಡೋದಕ್ಕೆ. ದರ್ಶನ್ ಮನೆಗೆ ಹೋಗಿರ್ತಾರೆ. ಅದಾದ ಬಳಿಕ ಅಲ್ಲಿ ಶೆಡ್ಡಿಂದ ಅಲ್ಲಿದ್ದಂಥ ಕೆಲವರು ವಿನಯ್ಗೆ ಫೋನ್ ಮಾಡ್ತಾರೆ, ನೀವು ಅಲ್ಲೇ ಮಾಡಿದಂಥ ಒಬ್ಬ ವ್ಯಕ್ತಿ ಏನು ಆತ ಸಾವನ್ನಪ್ಪಿದ್ದಾನೆ ಸರ್ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾನೆ. ಕೂಡಲೇ ವಿನಯ್ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟಿಂದ ಪಟ್ನಗಿರಿ ಶೆಡ್ಗೆ ಹೋದಾಗ ಅವರು ಅಲ್ಲಿಂದ ಏನು ಕರೆ ಮಾಡಿ ಹೇಳಿರ್ತಾರೆ, ಹಾಗೆ ರೇಣುಕಾಸ್ವಾಮಿ ಸಾವನ್ನಪ್ಪಿರ್ತಾನೆ. ಅದಾದ ಬಳಿಕ ದರ್ಶನ್ಗೆ ಕಾಲ್ ಮಾಡಬೇಕು, ನೇರವಾಗಿ ಹೋಗಿ ಹೇಳ್ಬೇಕು ಅಂತಕ್ಕಂಥ ಒಂದು ಗೊಂದಲ ಶುರು ಆಗುತ್ತೆ. ಅಲ್ಲಿಂದ ನೇರವಾಗಿ ವಿನಯ್ ಮತ್ತು ಪವನ್ ಇಬ್ಬರೂ ಸಹ ದರ್ಶನ್ಗೆ ಬಂದು ವಿಚಾರವನ್ನು ಹೇಳ್ತಾರೆ. ಆಗ ದರ್ಶನ್ ಅವ್ರ ಮೇಲೆ ಕೂಗಾಡ್ತಕ್ಕಂಥದ್ದು, ಇವೆಲ್ಲ ಸಹ ರೇಗಾಡೋದು, ಇವೆಲ್ಲವನ್ನು ಮಾಡ್ತಾನೆ. ಆದರೆ ಆಗ ಈ ವಿನಯ್ ಮತ್ತೆ ಟೀಮು ಈಗ ಎಲ್ಲ ನೀವು ಯಾವುದೇ ಟೆನ್ಷನ್ ಅನ್ನು ತಗೊಂಡ್ಬಿಡಿ, ನಾವು ಎಲ್ಲವನ್ನ ನಿಭಾಯಿಸ್ತೇವೆ ಅಂತ ಹೇಳಿ ಅವತ್ತನಿಂದ ದುಡ್ಡನ್ನು ತೆಗೆದುಕೊಂಡು ರೇಣುಕಾಸ್ವಾಮಿಯ ಶವವನ್ನ ಬಿಸಾಡುವಂತ ಕೆಲಸ ಮಾಡೋದು, ಶರಣಾಗೋದಕ್ಕೆ ಯಾರು ಒಪ್ಕೊಳ್ತಾರೆ ಅವರಿಗೆ ದುಡ್ಡು ಕೊಡುವಂತ ಕೆಲಸವನ್ನ ಎಲ್ಲವೂ ಸಹ ಮಾಡ್ತಾರೆ. ಇದು ಈಗ ಪೊಲೀಸರ ತನಿಖೆಯಲ್ಲಿ ಮುಂದುವರೆದ ಭಾಗವಾಗಿ ಒಂದೊಂದೇ ಅಂಶಗಳು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.